ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೇ ಅಕ್ಕಂದಿರೇ ಇವತ್ತು 11ನೇ ಮಾರ್ಚ್ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಪಾಂಡವ ಭವನ ಮಧುಬನದ ಈ ಅದ್ಭುತ ಶಾಂತ ವಾತಾವರಣದಲ್ಲಿ ಆ ಇಂದಿನ ಮಂಥನ ಬಹಳ ವಿಶೇಷವಾಗಿದೆ. ಹೌದು, ಇಂದಿನ ಈ ಆಳವಾದ ಮಂಥನದಲ್ಲಿ ನಾವು ಮುಖ್ಯವಾಗಿ ನೆನಪಿನ ಯಾತ್ರೆಯಲ್ಲಿ ರೇಸ್ ಮಾಡುವುದು ಹೇಗೆ, ನಮ್ಮ ಒಳಗಿರುವ ಪಾಪಗಳನ್ನು ಭಸ್ಮ ಮಾಡಿ ಪ್ರಾಲಬ್ಧ ಸ್ವರೂಪರಾಗುವುದು ಹೇಗೆ ಅನ್ನೋದನ್ನ ನೋಡ್ಲಿದ್ದೇವೆ. ಅದರ ಜೊತೆಗೆ ಇಂದು ವಿಶೇಷವಾಗಿ ದಾದಿ ಗುಲ್ಜಾರ್ಜಿಯವರ ಪುಣ್ಯಸ್ಮೃತಿಯ ದಿನ ಅಲ್ವಾ? ಖಂಡಿತ. ಅವರ ಜೀವನದ ಮೌಲ್ಯಗಳು, ಆಶೀರ್ವಾದ ಮತ್ತು ಹಸನ್ಮುಖಿಯ ಪಾಠಗಳ ಬಗ್ಗೆಯೂ ಒಂದು ಸುಂದರವಾದ ಮಂಥನ ಮಾಡಲಿದ್ದೇವೆ. ಇಂದಿನ ಮಂಥನದಲ್ಲಿ ಕಲಿಯಲು ಬಹಳಷ್ಟಿದೆ. ಬನ್ನಿ, ಮೊದಲು ಇಂದಿನ ಮುರಳಿಯ ಸಾರ ಮತ್ತು ಪ್ರಶ್ನೋತ್ತರವನ್ನು ನೋಡೋಣ. ಸಾರ ಹೇಗಿದೆ? ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ರೇಸ್ ಮಾಡಿ, ಆಗ ಪುಣ್ಯಾತ್ಮರಾಗಿ ಬಿಡುತ್ತೀರಿ, ಸ್ವರ್ಗದ ರಾಜ್ಯಭಾಗ್ಯ ಸಿಗುವುದು. ಬಹಳ ಸ್ಪಷ್ಟವಾದ ಗುರಿ. ಹೌದು. ಇನ್ನು ಪ್ರಶ್ನೆ, ಬ್ರಾಹ್ಮಣ ಜೀವನದಲ್ಲಿ ಒಂದು ವೇಳೆ ಅತೀಂದ್ರಿಯ ಸುಖದ ಅನುಭವ ಆಗದಿದ್ದರೆ ಏನೆಂದು ತಿಳಿದುಕೊಳ್ಳಬೇಕು? ಇದಕ್ಕೆ ಉತ್ತರ ಅವಶ್ಯವಾಗಿ ಸೂಕ್ಷ್ಮದಲ್ಲಿಯೂ ಯಾವುದಾದ್ರು ಪಾಪಗಳಾಗ್ತವೆ, ದೇಹಾಭಿಮಾನದಲ್ಲಿ ಇದ್ದಾಗಲೇ ಪಾಪವಾಗ್ತದೆ. ಯಾವ ಕಾರಣದಿಂದ ಆ ಸುಖದ ಅನುಭೂತಿ ಮಾಡಲು ಸಾಧ್ಯವಿಲ್ಲ. ತಮ್ಮನ್ನು ಗೋಪಗೋಪಿಕೆಯರೆಂದು ತಿಳಿದುಕೊಂಡಿದ್ದರೂ ಅತೀಂದ್ರಿಯ ಸುಖವು ಭಾಸವಾಗುವುದಿಲ್ಲವೆಂದರೆ ಅವಶ್ಯವಾಗಿ ಯಾವುದೋ ತಪ್ಪುಗಳಾಗ್ತಿವೆ. ಆದ್ದರಿಂದ ತಂದೆಗೆ ಸತ್ಯವನ್ನು ತಿಳಿಸಿ ಶ್ರೀಮತವನ್ನು ತೆಗೆದುಕೊಳ್ಳುತ್ತಾ ಇರಿ. ಇಲ್ಲಿ ನಾವು ಆಳವಾಗಿ ಮಂಥನ ಮಾಡಬೇಕಾದ ಅಂಶ ಅಂದ್ರೆ, ಈ ಅತೀಂದ್ರಿಯ ಸುಖ ಅನ್ನೋದು ಬ್ರಾಹ್ಮಣ ಜೀವನದಲ್ಲಿ ನಮ್ಮ ಜನ್ಮಸಿದ್ಧ ಹಕ್ಕು. ನಿಜ. ಆದ್ರೆ ಆ ಆನಂದದ ಅನುಭವ ನಿರಂತರವಾಗಿ ಆಗ್ತಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ತಪ್ಪು ನಡೀತಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನಾವು ಮೇಲ್ನೋಟಕ್ಕೆ ಯಾವುದೇ ದೊಡ್ಡ ತಪ್ಪು ಮಾಡಿಲ್ಲ ಅಂತ ಅನ್ಕೋಬಹುದು. ಕಳ್ತನ ಮಾಡಿಲ್ಲ, ಯಾರಿಗೂ ಹಿಂಸೆ ಮಾಡಿಲ್ಲ ಅಂತ. ಹೌದು. ಆದರೆ ಸೂಕ್ಷ್ಮದಲ್ಲಿ ಆಗುವ ಪಾಪಗಳು ಹೇಗಿರ್ತವೆ ಅಂದ್ರೆ, ನಮ್ಮ ಸ್ಮಾರ್ಟ್ಫೋನ್ನಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ಓಡ್ತಿರೋ ಅಪ್ಲಿಕೇಶನ್ಗಳ ತರಹ. ವಾವ್, ಇದು ಒಳ್ಳೆ ಹೋಲಿಕೆ. ನಮಗೆ ಗೊತ್ತಿಲ್ಲದೆಯೇ ಅವು ನಮ್ಮ ಬ್ಯಾಟರಿಯನ್ನ ಅಂದ್ರೆ ಆತ್ಮದ ಶಕ್ತಿಯನ್ನ ಹೀರ್ಬಿಡ್ತವೆ. ಸಂಕಲ್ಪದಲ್ಲಿ ಬರುವ ದೇಹಾಭಿಮಾನ, ಇಲ್ಲಾಂದ್ರೆ ಬೇರೆಯವ್ರ ಜೊತೆ ಹೋಲಿಕೆ ಮಾಡಿಕೊಳ್ಳೋದು ಅಥವಾ ಅಸೂಯೆ ಪಡೋದು, ಇವೆಲ್ಲವೂ ನಮ್ಮ ಖುಷಿಯನ್ನ ಕಸಿದುಕೊಳ್ತವೆ. ಖಂಡಿತ. ನಾವೆವ್ರೂ ನಮ್ಮನ್ನ ಶಿವತಂದೆಯ ಗೋಪಿಕೆಯರು ಅಂತ ಕರೆಸ್ಕೊಳ್ತೀವಿ. ಆದ್ರೆ ಅಂತರಂಗದಲ್ಲಿ ನಮ್ಮನ್ನ ನಾವು ಪ್ರಾಮಾಣಿಕವಾಗಿ ಪರಿಶೀಲಿಸ್ಕೊಳ್ಳೋದು ಬಹಳ ಮುಖ್ಯ. ಅದಕ್ಕೆ ಅಲ್ವಾ ತಂದೆಗೆ ಸತ್ಯವನ್ನ ತಿಳಿಸಿ ಶ್ರೀಮತ ತಗೊಳ್ಳೋದ್ರ ಮಹತ್ವ ಇರೋದು. ಹೌದು. ನಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನ ತಂದೆಯ ಮುಂದೆ ಮುಕ್ತವಾಗಿ ಒಂದು ಕನ್ನಡಿಯಂತೆ ತೆರೆದಿಟ್ಟಾಗ ಮಾತ್ರ ಆ ಅತೀಂದ್ರಿಯ ಸುಖದ ಬ್ಯಾಟರಿ ಮತ್ತೆ ಫುಲ್ ಚಾರ್ಜ್ ಆಗೋಕೆ ಸಾಧ್ಯ. ಇನ್ನು ಇಂದಿನ ಮಂಥನದಲ್ಲಿ ಮತ್ತೊಂದು ವಿಚಾರ ಅಂದ್ರೆ, ಜಗತ್ತಿನ ಜನರೆಲ್ಲರೂ ಗಂಗೆಯನ್ನ ಪತಿತ ಪಾವನಿ ಅಂತ ನಂಬಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಜ್ಞಾನಸಾಗರನಾದ ಶಿವತಂದೆ ಮಾತ್ರ ಪತಿತ ಪಾವನ ಅನ್ನೋ ಸತ್ಯ ನಮಗ್ ಗೊತ್ತಿದೆ. ಆ ತಂದೆ ನಮ್ಮನ್ನ ಪಾವನರನ್ನಾಗಿ ಮಾಡಲು ಮನ್ಮನಾಭವ ಅನ್ನೋ ದಿವ್ಯ ಮಂತ್ರವನ್ನ ಕೊಟ್ಟಿದ್ದಾರೆ. ಇದು ಬರೀ ಬಾಯಲ್ಲಿ ಜಪಿಸುವ ಮಂತ್ರ ಅಲ್ಲ, ಇದು ಸಂಪೂರ್ಣ ಆಸ್ತಿಯ ನೆನಪು. ಇಲ್ಲಿ ಬಾಬಾ ಕೊಟ್ಟಿರೋ ಪ್ರಿಯತಮೆಯರ ಉದಾಹರಣೆಯನ್ನ ನೋಡಿದ್ರೆ, ಲೌಕಿಕ ಜೀವನದಲ್ಲಿ ಎಷ್ಟೇ ಕೆಲ್ಸ ಮಾಡ್ತಿದ್ರೂ ನಮ್ಮ ಬುದ್ಧಿಯ ಸಂಪರ್ಕ ಎಲ್ಲಿರ್ಬೇಕು ಅನ್ನೋದು ಸ್ಪಷ್ಟವಾಗತ್ತೆ. ಹೌದು. ನಾವು ಕಲ್ಪದ ಅಂತ್ಯದಲ್ಲಿ ಸಂಪೂರ್ಣ ತಮೋಪ್ರಧಾನರಾಗಿದ್ದೀವಿ. ಈಗ ಮತ್ತೆ ಆ ತಮೋಪ್ರಧಾನ ಸ್ಥಿತಿಯಿಂದ ಸತೋಪ್ರಧಾನಕ್ಕೆ ಜಂಪ್ ಮಾಡಬೇಕು. ಆದ್ರೆ ದಿನನಿತ್ಯದ ಬಿಡುವಿಲ್ಲದ ಕೆಲ್ಸಗಳ ಮಧ್ಯೆ ಈ ನಿರಂತರ ನೆನಪಿನ ಜಂಪನ್ನ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳೋದು ಹೇಗೆ? ಆ ಜಂಪ್ ಬಹಳ ಮುಖ್ಯ. ಪ್ರಾಯೋಗಿಕವಾಗಿ ಹೇಳಬೇಕು ಅಂದ್ರೆ, ಇದು ನಮ್ಮ ಬುದ್ಧಿಯನ್ನ ಒಂದು ಸುರಕ್ಷಿತ ಜಾಗದಲ್ಲಿ ಲಂಗರ್ ಹಾಕಿದ ಹಾಗೆ. ಬುದ್ಧಿ ಬೇರೆ ಕಡೆ ಓಡುತ್ತೆ ಅನ್ನೋದು ನಿಜ. ಲೌಕಿಕ ಕೆಲಸಗಳು ಗಮನ ಸೆಳೀತವೆ. ಹೌದು. ಆದ್ರೆ ಮತ್ತೆ ಮತ್ತೆ ಅದನ್ನ ಹಿಡಿದು ತಂದೆಯ ಕಡೆಗೆ ತರಬೇಕು. ಸಂಗದೋಷದಿಂದ ಪಾರು ಮಾಡಿಕೊಳ್ಳೋಕೆ ಈ ಮನ್ಮನಾಭವ ಸ್ಥಿತಿಯೇ ನಮ್ಮ ಅಸ್ತ್ರ. ಆತ್ಮದ ಮೇಲಿರೋ ತುಕ್ಕು ಬಿಡೋಕೆ ಬರೀ ದಿನದಲ್ಲಿ 1 ಗಂಟೆ ನೆನ್ಪು ಮಾಡಿದರೆ ಸಾಲ್ದು. ನಿರಂತರ ನೆನಪು ಬೇಕೇ ಬೇಕು. ಸುಮ್ಮನೆ ನಾನು ಶಿವತಂದೆಯ ಮಗು ಅನ್ಕೊಂಡ್ರೆ ಸಾಲ್ದು. ಸರಿಯಾಗಿ ನೆನಪು ಮಾಡದಿದ್ರೆ ಪುರುಷಾರ್ಥದ ಮಾರ್ಗದಲ್ಲಿ ಬಿದ್ದು ಹೋಗುವ ಅಪಾಯ ಇರುತ್ತೆ. ಹೌದು. ಇದೇ ದಾರಿಯಲ್ಲಿ ಸಾಗುವಾಗ ಬಾಬಾ ಬಹಳ ಕಠಿಣವಾದ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪಾಪಾತ್ಮರಿಂದ ಪುಣ್ಯಾತ್ಮರಾಗುವ ಈ ಪ್ರಯಾಣದಲ್ಲಿ ಈಗ ಒಂದು ವೇಳೆ ಪಾಪ ಮಾಡಿದ್ರೆ ಅದು 100ರಷ್ಟಾಗುತ್ತೆ ಅಂದ್ರೆ 100 ಟೈಮ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಬಹಳ ಗಂಭೀರವಾದ ಮಾತು. ನಾವು ಕಲ್ಪದ ಅಂತ್ಯದಲ್ಲಿರುವಾಗ
ಮಾತ್ರ ಈ 100ರಷ್ಟು ಪಾಪದ ಲೆಕ್ಕಾಚಾರ ಯಾಕೆ ಅನ್ವಯವಾಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಹೇಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು? ಒಂದು ಉದಾಹರಣೆ ನೋಡೋಣ. ಊಹಿಸ್ಕೊಳ್ಳಿ, ಶಾಲೆಯಲ್ಲಿ ಒಂದು ಪ್ರಾಕ್ಟೀಸ್ ಟೆಸ್ಟ್ ಬರಿತಿದೀವಿ. ಅಲ್ಲೇನಾದ್ರೂ ತಪ್ಪು ಮಾಡಿದ್ರೆ ಟೀಚರ್ ಅದನ್ನ ತಿದ್ದುತ್ತಾರೆ. ಅದೊಂದು ಕಲಿಯುವ ಅವಕಾಶ ಆಗಿರುತ್ತೆ. ಹೌದು. ಆದ್ರೆ ಅದೇ ತಪ್ಪನ್ನ ಫೈನಲ್ ಬೋರ್ಡ್ ಎಕ್ಸಾಮ್ನಲ್ಲಿ ಮಾಡಿದ್ರೆ ಅಲ್ಲಿನ ಒಂದು ಸಣ್ಣ ತಪ್ಪು ಇಡೀ ರಿಸಲ್ಟನ್ನ ಹಾಳು ಮಾಡುತ್ತಲ್ವಾ? ಓ ಹೌದು. ಸಂಗಮಯುಗ ಅನ್ನೋದು ನಮ್ಮ ಜನ್ಮಾಂತರದ ಫೈನಲ್ ಎಕ್ಸಾಮ್ ಇದ್ದ ಹಾಗೆ. ನಿಖರವಾಗಿ. ಇಲ್ಲಿ ಭಗವಂತನೇ ನಮ್ಗೆ ಶಿಕ್ಷಕನಾಗಿ ಜ್ಞಾನ ಕೊಟ್ಟು ದಾರಿ ತೋರಿಸಿದ ಮೇಲೂ ಬುದ್ಧಿಪೂರ್ವಕವಾಗಿ ತಪ್ಪು ಮಾಡಿದ್ರೆ ಆ ತಪ್ಪಿನ ತೀವ್ರತೆ 100ರಷ್ಟಾಗುತ್ತೆ. ಬಹಳ ಸುಂದರವಾದ ಹೋಲಿಕೆ ಇದು. ಈ ಫೈನಲ್ ಎಕ್ಸಾಮಲ್ಲಿ ನಾವು ಮಾಡುವ ದೊಡ್ಡ ಮೋಸ ಅಂದ್ರೆ ನಮ್ಮ ತಪ್ಪುಗಳನ್ನ ಮುಚ್ಚಿಡೋದು. ಹೌದು. ಬಾಬಾಗೆ ಹೇಳಿದ್ರೆ ಅಥವಾ ನಿಮಿತ್ತರಾದವರಿಗೆ ಹೇಳಿದ್ರೆ ಏನನ್ಕೋತಾರೋ ಅನ್ನೋ ಪ್ರತಿಷ್ಠೆ ಭಯ ಕಾಳುತ್ತೆ. ಆದ್ರೆ ದೊಡ್ಡ ದೊಡ್ಡ ಮಹಾರಥಿಗಳಿಗೂ ಮಾಯೆ ಪೆಟ್ಟು ಕೊಡುತ್ತೆ, ಪೈಲ್ವಾನರನ್ನು ತನ್ನ ಚಕ್ರದಲ್ಲಿ ಸಿಲುಕಿಸುತ್ತೆ ಅಂತ ಬಾಬಾ ಎಚ್ಚರಿಸಿದ್ದಾರೆ. ಮಾಯೆಯ ಈ ಸೂಕ್ಷ್ಮ ರೂಪಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಕ್ಕೆ ಬಾಬಾ 2 ಸ್ಪಷ್ಟ ಪರಿಹಾರ ಕೊಟ್ಟಿದ್ದಾರೆ. ಪವಿತ್ರತೆ ಮತ್ತು ಸತ್ಯತೆ. ಹೌದು. ಒಂದು ವೇಳೆ ಏನಾದ್ರೂ ತಪ್ಪಾದ್ರೆ ಭಗವಂತನ ಮುಂದೆ ನಿಂತು ಯಾವುದೇ ಅಹಂಕಾರ ಇಲ್ಲದೆ ಅದನ್ನ ಒಪ್ಪುಕೊಂಡು ಕ್ಷಮೆ ಕೇಳಬೇಕು. ಧರ್ಮರಾಜನು ತಂದೆಯ ಜೊತೆಯಲ್ಲೇ ಇದ್ದಾನೆ ಅನ್ನೋದು ಸದಾ ನೆನ್ಪಿರ್ಬೇಕು. ಕೇವಲ ಮನಸ್ಸಿನೊಳಗೆ ಸಾರಿ ಬಾಬಾ ಅಂದ್ರೆ ಆಗಲ್ಲ. ಪಾಪ ಮುಚ್ಚಿಟ್ರೆ ಅದು ಒಳಗೊಳಗೆ ಕೊಳಿಯುತ್ತೆ, ನಮ್ಮ ಅದೃಷ್ಟದ ರಿಜಿಸ್ಟರ್ ಸಂಪೂರ್ಣ ಹಾಳಾಗುತ್ತೆ. ಅದಕ್ಕೆ ಪವಿತ್ರತೆ ಮತ್ತು ಸತ್ಯತೆಯೇ ದೊಡ್ಡ ರಕ್ಷಾಕವಚ. ಖಂಡಿತ. ಈ ಎಚ್ಚರಿಕೆಗಳನ್ನ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಕ್ಕೆ ಇಂದಿನ ಧಾರಣೆಯ ಪಾಯಿಂಟ್ಗಳು ಸಹಾಯ ಮಾಡ್ತವೆ. ಬನ್ನಿ, ಧಾರಣೆಗಾಗಿ ಮುಖ್ಯ ಸಾರವನ್ನ ನೋಡೋಣ. ಮೊದಲನೇ ಪಾಯಿಂಟು, ಗುರಿಯು ಬಹಳ ಉನ್ನತವಾಗಿದೆ. ಆದ್ದರಿಂದ ಹೆಜ್ಜೆ ಹೆಜ್ಜೆಯಲ್ಲಿ ಸರ್ಜನಿಂದ ಸಲಹೆ ತೆಗೆದುಕೊಳ್ಳಬೇಕಾಗಿದೆ. ಶ್ರೀಮತದಂತೆ ನಡೆಯುವುದರಲ್ಲಿಯೇ ಲಾಭವಿದೆ. ತಂದೆಯೊಂದಿಗೆ ಏನನ್ನು ಮುಚ್ಚಿಡಬಾರದು. ಎರಡನೇ ಪಾಯಿಂಟ್, ದೇಹ ಮತ್ತು ದೇಹಧಾರಿಗಳಿಂದ ಬುದ್ಧಿಯೋಗವನ್ನು ತೆಗೆದು ಒಂದು ತಂದೆಯೊಂದಿಗೆ ಇಡಬೇಕಾಗಿದೆ. ಕರ್ಮ ಮಾಡುತ್ತಲೂ ಒಬ್ಬ ತಂದೆಯ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕಾಗಿದೆ. ಈ ಪಾಯಿಂಟ್ಗಳನ್ನ ಮತ್ತಷ್ಟು ಆಳವಾಗಿ ಮಂಥನ ಮಾಡೋದಾದ್ರೆ, ಹೆಜ್ಜೆ ಹೆಜ್ಜೆಯಲ್ಲಿ ಸರ್ಜನ್ ಅವರಿಂದ ಸಲಹೆ ಪಡೆಯುವುದು ಎಂದ್ರೆ ವಾಸ್ತವದಲ್ಲಿ ಏನು? ಸರ್ಜನ್ ಅಂದ್ರೆ ಇಲ್ಲಿ ನಮ್ಮ ಪರಮಪಿತ ಶಿವತಂದೆ. ನಾವು ಹುಷಾರಿಲ್ಲದಾಗ ಡಾಕ್ಟರ್ ಬಳಿ ಹೋಗಿ ನಮ್ಮ ಕಾಯಿಲೆ ಬಗ್ಗೆ ಪ್ರತಿಯೊಂದನ್ನು ಬಿಚ್ಚಿಡ್ತೀವಲ್ವಾ? ಹೌದು. ಏನನ್ನೂ ಮುಚ್ಚಿಡಲ್ಲ. ಹಾಗೆಯೇ ನಮ್ಮ ಆತ್ಮದ ಮೇಲಿರುವ ವಿಕಾರಗಳೆಂಬ ಕಾಯಿಲೆಗಳನ್ನ ಗುಣಪಡಿಸಿಕೊಳ್ಳಲು ನಾವು ಬಾಬಾರ ಮುಂದೆ ಸಂಪೂರ್ಣ ಪಾರದರ್ಶಕವಾಗಿರ್ಬೇಕು. ಪ್ರತಿಯೊಂದು ಆಲೋಚನೆ, ನಿರ್ಧಾರ ಇದು ಶ್ರೀಮತಕ್ಕೆ ಅನುಗುಣವಾಗಿದೆಯಾ ಅಂತ ಒರೆಗಲ್ಲಿಗೆ ಹಚ್ಚಿ ನೋಡಬೇಕು. ನಿಜ. ಇನ್ನು ಎರಡನೇ ಪಾಯಿಂಟ್ನಲ್ಲಿ ಕರ್ಮ ಮಾಡುತ್ತಲೂ ಒಬ್ಬ ತಂದೆಯ ನೆನಪಿನಲ್ಲಿರುವ ಕಲೆ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಕರ್ಮಯೋಗ. ಕಚೇರಿಯ ಕೆಲಸ, ಮನೆಯ ಜವಾಬ್ದಾರಿಗಳ ನಡುವೆ ದೇಹ ಮತ್ತು ದೇಹಧಾರಿಗಳಿಂದ ಬುದ್ಧಿಯೋಗ ಕಡಿದುಕೊಳ್ಳೋದು ಸವಾಲಾಗಿ ಕಾಣುತ್ತಲ್ವಾ? ಸವಾಲು ಹೌದು, ಆದ್ರೆ ಅಸಾಧ್ಯವಲ್ಲ. ಇದನ್ನ ಕಮಲದ ಹೂವಿನ ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಬಹುದು. ಕಮಲದ ಹೂವು ಕೆಸರಲ್ಲೇ ಹುಟ್ಟುತ್ತೆ, ನೀರಲ್ಲೇ ಬೆಳೆಯುತ್ತೆ. ಆದ್ರೆ ಅದರ ಎಲೆಗಳಿಗೆ ಒಂದು ಹನಿ ನೀರು ಅಥವಾ ಕೆಸರು ಅಂಟಿಕೊಳ್ಳೋದಿಲ್ಲ. ನಾವು ಕೂಡ ಈ ಲೌಕಿಕ ಪ್ರಪಂಚದಲ್ಲಿ ಜವಾಬ್ದಾರಿಗಳೆಂಬ ನೀರಿನ ನಡುವೆ ಕೈಯಲ್ಲಿ ಕೆಲಸ ಮಾಡ್ತಿರ್ಬೇಕು. ಆದ್ರೆ ಬುದ್ಧಿ ಎಂಬ ಎಲೆ ಸದಾ ಶಿವತಂದೆಯ ನೆನಪಿನ ಸೂರ್ಯನ ಕಡೆಗೆ ಮುಖ ಮಾಡಿರಬೇಕು. ಹೌದು. ನಿರಂತರ ಅಭ್ಯಾಸದಿಂದ ಮಾತ್ರ ಈ ನಿರ್ಲೇಪ ಸ್ಥಿತಿ ತಲುಪಬಹುದು. ಪಾವನರಾಗುವ ಈ ಪ್ರಯಾಣದಲ್ಲಿ ಕೆಲವೊಮ್ಮೆ ನಮ್ಮ ಮನಸ್ಥಿತಿ ಏರುಪೇರಾಗುವುದು ಸಹಜ. ಇದಕ್ಕಾಗಿ ಇಂದಿನ ವರದಾನದಲ್ಲಿ ಬಾಬಾ ಒಂದು ಅದ್ಭುತವಾದ ಔಷಧಿ ನೀಡಿದ್ದಾರೆ. ಬನ್ನಿ ವರದಾನ ಓದೋಣ. ಸದಾ ಏಕರಸ ಸಂಪನ್ನ ಸ್ಥಿತಿಯಲ್ಲಿರುವಂತಹ ಪುರುಷಾರ್ಥಿಯಿಂದ ಪ್ರಾಲಬ್ಧ ಸ್ವರೂಪ ಭವ. ಬಾಬ್ದಾದಾರವರು ವತನದಿಂದ ನೋಡುತ್ತಾರೆ, ಹಲವು ಮಕ್ಕಳ ಸ್ಥಿತಿಯೂ ಬಹಳ ಬದಲಾಗ್ತದೆ. ಕೆಲವೊಮ್ಮೆ ಆಶ್ಚರ್ಯಪಡುವ ಮೂಡು, ಕೆಲವೊಮ್ಮೆ ಪ್ರಶ್ನಾರ್ಥಕ ಚಿಹ್ನೆಯ ಮೂಡು, ಕೆಲವೊಮ್ಮೆ ತಬ್ಬಿಬ್ಬಾಗುವ ಮೂಡು, ಕೆಲವೊಮ್ಮೆ ಒತ್ತಡ, ಕೆಲವೊಮ್ಮೆ ಗಮನದ ಉಯ್ಯಾಲೆಯಲ್ಲಿ. ಆದ್ರೆ ಸಂಗಮಯುಗವು ಪ್ರಾಲಬ್ಧದ ಯುಗವಾಗಿದೆಯೇ ಹೊರತು ಪುರುಷಾರ್ಥಾಗಿ ಇರುವುದಲ್ಲ. ಆದ್ದರಿಂದ ತಂದೆಯ ಗುಣವೇನಿದೆಯೋ ಅದು ಮಕ್ಕಳದು, ತಂದೆಯ ಸ್ಥಿತಿ ಏನಾಗಿದೆಯೋ ಅದೇ ಮಕ್ಕಳಾಗಿದೆ. ಇದೇ ಸಂಗಮಯುಗದ ಪ್ರಾಲಬ್ಧವಾಗಿದೆ. ಅಂದಮೇಲೆ ಸದಾ ಏಕರಸ ಒಂದೇ ಸಂಪನ್ನ ಸ್ಥಿತಿಯಲ್ಲಿ ಇರುತ್ತೀರೆಂದರೆ ತಂದೆಯ ಸಮಾನರೆಂದು ಹೇಳಲಾಗುತ್ತದೆ, ಅರ್ಥಾತ್ ಪ್ರಾಲಬ್ಧ ಸ್ವರೂಪರೆಂದು ಹೇಳಲಾಗುತ್ತದೆ. ವರದಾನದಲ್ಲಿ ಬಾಬಾ ತಿಳಿಸಿರುವ ಸದಾ ಏಕರಸ ಸಂಪನ್ನ ಸ್ಥಿತಿ ಅನ್ನೋ ಪದಬಳಕೆ ಬಹಳ ಗಹನವಾಗಿದೆ. ಹೌದು.
ಈ ಏಕರಸ ಸ್ಥಿತಿ ಅಂದ್ರೆ ಏನು ಮತ್ತು ನಮ್ಮ ಮೂಡ್ಗಳು ಪದೇ ಪದೇ ಆಶ್ಚರ್ಯ, ಪ್ರಶ್ನಾರ್ಥಕ ಚಿಹ್ನೆ ಅಥವಾ ಒತ್ತಡದ ಕಡೆಗೆ ಯಾಕೆ ವಾಲ್ತವೆ ಅಂತ ಯೋಚಿಸ್ಬೇಕು. ಇದನ್ನ ಸಮುದ್ರದ ಆಳಕ್ಕೆ ಹೋಲಿಸಬಹುದು ಅನ್ಸುತ್ತೆ. ಖಂಡಿತ. ಸಮುದ್ರದ ಮೇಲ್ಮೈಯಲ್ಲಿ ಸದಾ ಅಲೆಗಳು ಇರುತ್ತವೆ. ಗಾಳಿ ಬೀಸಿದಾಗ ಅಬ್ಬರ ಹೆಚ್ಚಾಗುತ್ತೆ. ಬಿರುಗಾಳಿ ಬಂದರೆ ಅಲ್ಲೋಲ ಕಲ್ಲೋಲವಾಗುತ್ತೆ. ಆದರೆ ಅದೇ ಸಮುದ್ರದ 100 ಅಡಿ ಆಳಕ್ಕೆ ಹೋದರೆ ಅಲ್ಲಿ ಸಂಪೂರ್ಣ ನಿಶ್ಶಬ್ದ ಮತ್ತು ನಿಶ್ಚಲತೆ ಇರುತ್ತೆ. ಮೇಲ್ಮೈಯಲ್ಲಿ ಏನೇ ಬಿರುಗಾಳಿ ಇದ್ರೂ ಆಳದಲ್ಲಿ ಅದು ಏಕರಸವಾಗಿರುತ್ತೆ. ನಮ್ಮ ಮೂಡ್ಗಳು ಬದಲಾಗಲು ಕಾರಣ ಅಂದ್ರೆ ನಾವಿನ್ನೂ ಸಮುದ್ರದ ಮೇಲ್ಮೈಯಲ್ಲೇ ಇದ್ದೀವಿ. ಅಂದ್ರೆ ಹೊರಗಿನ ಪರಿಸ್ಥಿತಿಗಳು, ಜನರ ಮಾತುಗಳು ನಮ್ಮನ್ನ ಅಲೆಗಳಂತೆ ಅಪ್ಪಳಿಸುತ್ತವೆ ಮತ್ತು ನಾವು ಒತ್ತಡಕ್ಕೆ ಸಿಲುಕ್ತೀವಿ. ಯಾವಾಗ ನಾವು ಜ್ಞಾನ ಮತ್ತು ಯೋಗದ ಆಳಕ್ಕೆ ಇಳಿಯುತ್ತೇವೆಯೋ ಆಗ ಹೊರಗಿನ ಪ್ರಪಂಚದ ಯಾವ ಅಬ್ಬರವೂ ನಮ್ಮ ಆಂತರಿಕ ಶಾಂತಿಯನ್ನ ಕದಡುವುದಿಲ್ಲ. ಬಾಬಾ ಇಲ್ಲಿ ಮತ್ತೊಂದು ಅದ್ಭುತ ವಿಚಾರ ಇಟ್ಟಿದ್ದಾರೆ. ಸಂಗಮ ಯುಗ ಬರೀ ಪುರುಷಾರ್ಥದ ಯುಗವಲ್ಲ, ಇದು ಪ್ರಾಲಬ್ಧದ ಯುಗವೂ ಹೌದು. ಅಂದ್ರೆ ತಂದೆಯ ಗುಣಗಳೇ ನಮ್ಮ ಗುಣಗಳಾಗಬೇಕು, ತಂದೆಯ ಸ್ಥಿತಿಯೇ ನಮ್ಮ ಸ್ಥಿತಿಯಾಗಬೇಕು. ಕೇವಲ ನಾನು ಪ್ರಯತ್ನಿಸ್ತಿದ್ದೇನೆ ಅನ್ನೋ ಹಂತವನ್ನ ದಾಟಬೇಕಾಗಿದೆ. ನಿಖರವಾಗಿ. ವಿಭಿನ್ನ ಮೂಡುಗಳಿಂದ ಹೊರಬಡುವುದು ಹೇಗೆ ಎಂದರೆ ತಂದೆಯ ಸಮಾನರಾಗುವ ಗುಟ್ಟನ್ನು ಅರಿಯುವುದು. ತಂದೆ ಸದಾ ಏಕರಸ, ಸದಾ ಕಲ್ಯಾಣಕಾರಿ. ಆ ಅಚಲವಾದ ಸ್ಥಿತಿಯನ್ನ ನಾವು ನಮ್ಮದಾಗಿಸಿಕೊಂಡಾಗ ಮಾತ್ರ ನಾವು ಪುರುಷಾರ್ಥಿ ಎಂಬ ಹಂತದಿಂದ ದಾಟಿ ಪ್ರಾಲಬ್ಧ ಸ್ವರೂಪರಾಗ್ತೀವಿ. ನಮ್ಮ ಸ್ಥಿತಿ ಎಷ್ಟರ ಮಟ್ಟಿಗೆ ಸ್ಥಿರವಾಗಿರುತ್ತೆ ಅಂದ್ರೆ ಪ್ರತಿಯೊಂದ ಪರಿಸ್ಥಿತಿಯನ್ನೂ ಇದು ಕಲ್ಯಾಣಕಾರಿ ಅನ್ನೋ ದೃಷ್ಟಿಯಿಂದಲೇ ನೋಡಲು ಶುರು ಮಾಡ್ತೀವಿ. ಈ ಏಕರಸ ಸ್ಥಿತಿ ಕಾಯ್ದುಕೊಳ್ಳಲು ಇಂದಿನ ಸ್ಲೋಗನ್ ನಮಗೆ ದೊಡ್ಡ ಶಕ್ತಿ ನೀಡುತ್ತೆ. ಸ್ಲೋಗನ್ ಓದೋಣ. ಬಾಪ್ದಾದಾರವರ ಕೈಯಲ್ಲಿ ಬುದ್ಧಿ ಎಂಬ ಕೈಯಿರಲಿ, ಹೀಗಿದ್ದಾಗ ಪರೀಕ್ಷೆಗಳೆಂಬ ಸಾಗರದಲ್ಲಿ ಅಲುಗಾಡುವುದಿಲ್ಲ. ಈ ಸ್ಲೋಗನ್ ನಮಗೊಂದು ಸುಂದರವಾದ ವಿವೇಕದ ನುಡಿ. ಬಾಪ್ದಾದಾರವರ ಕೈಯಲ್ಲಿ ಬುದ್ಧಿ ಎಂಬ ಕೈಯಿಡುವುದು ಅಂದ್ರೆ ಏನು? ನಾವು ದಿನನಿತ್ಯದ ಜೀವನದಲ್ಲಿ ನಮ್ಮದೇ ಆದ ಲೌಕಿಕ ಬುದ್ಧಿ, ತರ್ಕ, ಅಹಂಕಾರ ಬಳಸ್ತೀವಿ. ನಾನು ಮಾಡಿದೆ ಅನ್ನೋ ಭಾವನೆ ಇರುತ್ತೆ. ಆದ್ರೆ ಆ ನಮ್ಮ ಸಣ್ಣ ಬುದ್ಧಿಯನ್ನ ಪಕ್ಕಕ್ಕಿಟ್ಟು ಸಂಪೂರ್ಣವಾಗಿ ಈಶ್ವರೀಯ ಜ್ಞಾನ ಮತ್ತು ಶ್ರೀಮತಕ್ಕೆ ಶರಣಾಗುವುದೇ ಬುದ್ಧಿಯ ಕೈಯನ್ನು ತಂದೆಯ ಕೈಯಲ್ಲಿ ಇಡುವುದು. ನಾವು ಬದುಕುತ್ತಿರುವ ಈ ಪ್ರಪಂಚ ಮಾಯೆಯ ಪರೀಕ್ಷೆಗಳ ಒಂದು ಬೃಹತ್ ಸಾಗರ. ದಿನವೂ ಹೊಸ ಅಲೆಗಳು ಅಪ್ಪಳಿಸುತ್ತವೆ. ಲೌಕಿಕ ಸಂಬಂಧಗಳ, ಅನಾರೋಗ್ಯದ, ಕಚೇರಿಯ ಒತ್ತಡದ ಅಲೆಗಳು ಬರಬಹುದು. ಆದರೆ ಒಮ್ಮೆ ನಮ್ಮ ನಾವೆಯ ಸ್ಟೀರಿಂಗ್ ಅನ್ನ ಸರ್ವಶಕ್ತನ ಕೈಗೆ ಒಪ್ಪಿಸಿದ ಮೇಲೆ ಆತನ ಮಾರ್ಗದರ್ಶನ ನಮಗಿರುವಾಗ ಎಷ್ಟೇ ದೊಡ್ಡ ಬಿರುಗಾಳಿ ಬಂದ್ರೂ ನಮ್ಮ ನಾವೇ ಅಲುಗಾಡೋದಿಲ್ಲ. ಅತ್ಯಂತ ಸುರಕ್ಷಿತವಾಗಿ ದಡ ಸೇರುತ್ತೆ. ಇದು ಕೇವಲ ನಂಬಿಕೆಯಲ್ಲ, ಅಚಲವಾದ ವಿಶ್ವಾಸದ ತಳಪಾಯ. ಇದೇ ದೃಢವಾದ ವಿಶ್ವಾಸದ ಕುರಿತು ಇಂದಿನ ಅವ್ಯಕ್ತ ಸೂಚನೆಯು ನಮಗೆ ಅದ್ಭುತವಾದ ಒಳನೋಟ ನೀಡುತ್ತೆ. ಅವ್ಯಕ್ತ ಸೂಚನೆಯನ್ನ ಓದೋಣ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ನಂಬಿಗಸ್ತರ ಮೊದಲನೆಯ ಲಕ್ಷಣವಾಗಿದೆ ಪ್ರತಿ ಸೆಕೆಂಡ್, ಪ್ರತಿ ಹೆಜ್ಜೆ ಶ್ರೀಮತದಂತೆ ಆಕ್ಯುರೇಟ್ ಆಗಿ ನಡೆಯುವುದು. ನಿಖರವಾದ ಮೂರ್ತಿಯಾಗುವುದು, ಅರ್ಥಾತ್ ಸುತ್ತಿಗೆಯಿಂದ ಬಡಿಬೇಕು. ಸುತ್ತಿಗೆಯಿಂದಲೇ ಅದನ್ನು ಬಡಿದು ಸರಿ ಮಾಡ್ತಾರೆ. ನೀವಂತೂ ಸುತ್ತಿಗೆಯ ಏಟು ತಿನ್ನುವ ಅನುಭವಿಯಾಗಿದ್ದೀರಿ. ಯಾವುದೂ ಹೊಸದಲ್ಲ, ಆಟವೆನಿಸುತ್ತದೆಯಲ್ಲವೇ? ನೋಡ್ತಿರ್ತೀರಿ ಮತ್ತು ಮುಗುಳ್ನಗುತ್ತಿರ್ತೀರಿ. ಹೀರೋ ಪಾತ್ರಧಾರಿ ಅರ್ಥಾತ್ ಸರಿಯಾದ ಪಾತ್ರ ಅಭಿನಯಿಸುವವರು ನಿಶ್ಚಯ ಬುದ್ಧಿ, ನಿಶ್ಚಿಂತ ಆತ್ಮ. ಸೂಚನೆ. ಇಂದು ನಮ್ಮೆಲ್ಲರ ಅತೀಪ್ರಿಯ ಬಾಬ್ದಾದಾರವರ ಕಣ್ಮಣಿ ತಮ್ಮ ಹೃದಯದಲ್ಲಿ ಬಾಬ್ದಾದಾರವರನ್ನು ಇಟ್ಟುಕೊಳ್ಳುವಂಥ ಮಧುರ ದಾದಿ ಗುಲ್ಜಾರ್ಜಿಯವರ ಪುಣ್ಯ ಸ್ಮೃತಿ ದಿವಸದಂದು ನಾವೆಲ್ಲರೂ ಬ್ರಾಹ್ಮಣ ಕುಲ ಭೂಷಣ ಸಹೋದರ ಸಹೋದರಿಯರು ಅವರ ಮೂಲಕ ಪ್ರಿಯ ಅವ್ಯಕ್ತ ಬಾಬ್ದಾದಾರವರ ಪಾಲನೆ ಏನು ಸಿಕ್ಕಿದೆ ಆ ಪಾಲನೆಯ ರಿಟರ್ನ್ ಕೊಡುವುದರ ಶುಭ ಸಂಕಲ್ಪ ಮಾಡಿ. ಹೇಗೆ ದಾದೀಜಿಯವರ ಪ್ರತಿ ಹೆಜ್ಜೆ ಶ್ರೀಮತದಂತೆ ಸರಿಯಾಗಿ ನಡೆದು ಸದಾ ತಮ್ಮ ಮುಗುಳ್ನಗುವ ಮುಖದಿಂದ ಎಲ್ಲರಿಗೆ ಆಶೀರ್ವಾದ ಕೊಟ್ರು ಮತ್ತು ಆಶೀರ್ವಾದ ತೆಗೆದುಕೊಂಡ್ರು ಆಕ್ಯುರೇಟ್ ಪಾತ್ರ ಅಭಿನಯಿಸಿದ್ರು. ಹಾಗೆಯೇ ನಾವೆಲ್ಲರೂ ಅವರ ಹೆಜ್ಜೆಗಳ ಗುರುತಿನ ಮೇಲೆ ನಡೆದು ಅವರಿಗೆ ತಮ್ಮ ಸ್ನೇಹಸುಮನ ಅರ್ಪಿತ ಮಾಡೋಣ. ಇದೇ ಅವರ ಪ್ರತಿ ಸತ್ಯ ಶ್ರದ್ಧಾಂಜಲಿಯಾಗಿದೆ. ಓಂ ಶಾಂತಿ. ಇಂದು ವಿಶೇಷವಾಗಿ ದಾದಿ ಗುಲ್ಜಾರ್ಜಿಯವರ ಪುಣ್ಯಸ್ಮೃತಿ ದಿವಸ. ನಿಶ್ಚಯದ ಫೌಂಡೇಶನ್ ಬಲಪಡಿಸುವುದು ಅಂದ್ರೆ ದಾದಿಯವರಂತೆ ಆಕ್ಯುರೇಟ್ ಮೂರ್ತಿಯಾಗುವುದು. ಬಾಬಾ ಇಲ್ಲಿ ಕೊಟ್ಟಿರುವ ಸುತ್ತಿಗೆಯ ಉದಾಹರಣೆ ಎಷ್ಟೊಂದು ಸೂಕ್ತವಾಗಿದೆ ನೋಡಿ. ಒಬ್ಬ ಶಿಲ್ಪಿ ಕಲ್ಲಿಗೆ ಸುತ್ತಿಗೆ ಮತ್ತು ಉಳಿಯಿಂದ ಬಡಿದು ಸುಂದರ ಮೂರ್ತಿ ಮಾಡ್ತಾನೆ. ಕಲ್ಲಿಗೆ ಆ ಏಟುಗಳು ನೋವು ನೀಡಬಹುದು, ಆದ್ರೆ ಆ ಏಟುಗಳೇ ಅದನ್ನ ಪೂಜನೀಯ ಮೂರ್ತಿಯನ್ನಾಗಿ ಮಾಡುತ್ತವೆ. ಹಾಗೆಯೇ
ದೈನಂದಿನ ಜೀವನದಲ್ಲಿ ಬರುವ ಪರಿಸ್ಥಿತಿಗಳು, ವಿಘ್ನಗಳು ನಮಗೆ ಸುತ್ತಿಗೆಯ ಏಟಿನಂತೆ ಅನಿಸಬಹುದು. ಆದ್ರೆ ನಾವು ದಾದಿಯವರಂತೆ ಆ ಆಟವನ್ನು ನೋಡ್ತಾ ಮುಗುಳ್ನಗ್ಬೇಕು. ಯಾಕಂದ್ರೆ ಆ ಏಟುಗಳೇ ನಮ್ಮನ್ನ ಸುಂದರ ದೇವತಾ ಮೂರ್ತಿಯನ್ನಾಗಿ ಮಾರ್ಪಡಿಸ್ತಿವೆ. ದಾದಿಯವರ ಜೀವನವೇ ನಮಗೊಂದು ದೊಡ್ಡ ಪ್ರಾಯೋಗಿಕ ಪಾಠ. ನಿರ್ಭಯ ಮತ್ತು ನಿಶ್ಚಿಂತ ಹೀರೋ ಪಾತ್ರಧಾರಿಯಾಗಿ ಬದುಕುವುದು ಹೇಗೆ ಅಂತ ಅವ್ರು ತೋರಿಸ್ಕೊಟ್ರು. ಬನ್ನಿ, ದಾದಿಯವರ ಜೀವನದ ಒಂದು ಅದ್ಭುತ ಕಥೆಯನ್ನ ಕೇಳೋಣ. ಆಶೀರ್ವಾದ ಮತ್ತು ಹಸನ್ಮುಖಿಯ ಪಾಠ. ಒಮ್ಮೆ ಮಧುಬನದ ಪಾಂಡವ ಭವನದಲ್ಲಿ ದಾದಿ ಗುಲ್ಜಾರ್ಜಿ ಅವರನ್ನು ಭೇಟಿಯಾಗಲು ಅನೇಕ ಸಹೋದರ ಸಹೋದರಿಯರು ಸೇರಿದ್ರು. ಅವರು ಪ್ರತಿಯೊಬ್ಬರನ್ನೂ ಬಹಳ ಮಧುರವಾದ ಮತ್ತು ಹಸನ್ಮುಖಿಯಾದ ನಗುವಿನೊಂದಿಗೆ ಭೇಟಿಯಾಗುತ್ತಿದ್ರು. ಯಾರಾದರೂ ಅವರ ಬಳಿ ಬಂದಾಗೆಲ್ಲ ದಾದಿಯವರು ತಕ್ಷಣವೇ ಪ್ರೀತಿಯ ಆಶೀರ್ವಾದವ ನುಡಿಗಳನ್ನಾಡುತ್ತಿದ್ರು. ಉದಾಹರಣೆಗೆ, ಶಕ್ತಿಶಾಲಿಯಾಗಿರಿ, ಸದಾ ಖುಷಿಯಾಗಿರಿ, ಅಥವಾ ಬಾಬಾರವರ ನೆನಪಿನಿರಿ. ಒಬ್ಬ ಯುವ ಸಹೋದರಿ ದಾದಿಯವರಿಂದ ಆಶೀರ್ವಾದ ಪಡೆಯಲು ಮುಂದೆ ಬಂದ್ರು. ಆಕೆಗೆ ಆಶೀರ್ವಾದ ನೀಡಿದ ನಂತರ ದಾದಿ ಗುಲ್ಜಾರ್ಜಿ ಕೈ ಮುಗಿದು ಮೃದುವಾಗಿ, ನೀವು ಕೂಡ ನನ್ಗೆ ಆಶೀರ್ವಾದ ಕೊಡಿ ಎಂದು ಹೇಳಿದ್ರು. ಆ ಸಹೋದರಿಗೆ ಆಶ್ಚರ್ಯವಾಯಿತು ಮತ್ತು ದಾದಿ, ನಾವು ನಿಮ್ಮಿಂದ ಆಶೀರ್ವಾದ ಪಡೆಯುತ್ತೇವೆ, ನಾವು ನಿಮಗೆ ಹೇಗೆ ಆಶೀರ್ವಾದ ನೀಡಲು ಸಾಧ್ಯ ಎಂದು ಕೇಳಿದರು. ದಾದಿಯವರು ಮೃದುವಾಗಿ ಮುಗುಳ್ನಕ್ಕು ಉತ್ತರಿಸಿದರು, ಬಾಬಾರವರ ಪರಿವಾರದಲ್ಲಿ ಪ್ರತಿಯೊಬ್ಬರೂ ವಿಶೇಷ ಆತ್ಮರಾಗಿದ್ದಾರೆ. ನಾವು ಆಶೀರ್ವಾದವನ್ನು ನೀಡಿದಾಗ ಮತ್ತು ಪಡೆದುಕೊಂಡಾಗ ಅಲ್ಲಿ ನಮ್ರತೆ ಮತ್ತು ಪ್ರೀತಿಯಿರುತ್ತದೆ. ಇದು ಪ್ರತಿಯೊಬ್ಬರನ್ನೂ ಹಸನ್ಮುಖಿಯಾಗಿ ಮತ್ತು ಶಕ್ತಿಶಾಲಿಯಾಗಿರಿಸುತ್ತದೆ. ಇನ್ನೊಂದು ಸಂದರ್ಭದಲ್ಲಿ ಇಷ್ಟೊಂದು ಜವಾಬ್ದಾರಿಗಳಿದ್ರೂ ಅವರು ಸದಾ ಹೇಗೆ ಇಷ್ಟು ಹಗುರವಾಗಿ ಮತ್ತು ಹಸನ್ಮುಖಿಯಾಗಿರುತ್ತಾರೆ ಎಂದು ಯಾರೋ ದಾದಿಯವರನ್ನು ಕೇಳಿದರು. ದಾದಿಯವರು ಬಹಳ ಸರಳವಾಗಿ ಉತ್ತರಿಸಿದರು, ಇದು ಬಾಬಾರವರ ನಾಟಕವಾಗಿದೆ. ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಪಾತ್ರವಿದೆ. ನನ್ನ ಕೆಲಸ ಕೇವಲ ಶ್ರೀಮತದಂತೆ ನನ್ನ ಪಾತ್ರವನ್ನು ಅಕ್ಯುರೇಟ್ ಆಗಿ ಅಭಿನಯಿಸುವುದು ಮತ್ತು ಹಸನ್ಮುಖಿಯಾಗಿರುವುದು. ಅವರನ್ನು ಭೇಟಿಯಾದವರಿಗೆ ಇದು ಕೇವಲ ಅವರು ಹೇಳಿದ ಮಾತಲ್ಲ, ಬದಲಾಗಿ ಅವರು ಪ್ರತಿದಿನ ವಾಸ್ತವದಲ್ಲಿ ಬದುಕುತ್ತಿದ್ದ ರೀತಿ ಇದೇ ಆಗಿತ್ತು. ಅವರು ನಿರಂತರವಾಗಿ ಆಶೀರ್ವಾದಗಳನ್ನು ನೀಡುತ್ತಿದ್ದರು, ನಮ್ರತೆಯಿಂದ ಇತರರಿಂದ ಆಶೀರ್ವಾದಗಳನ್ನು ಸ್ವೀಕರಿಸುತ್ತಿದ್ದರು ಮತ್ತು ಪ್ರತಿಯೊಂದು ಪರಿಸ್ಥಿತಿಯನ್ನು ಭಗವಂತನ ಅಕ್ಯುರೇಟ್ ನಾಟಕದ ಒಂದು ಭಾಗವಾಗಿ ನೋಡುತ್ತಾ ಸದಾ ಹಸನ್ಮುಖಿಯಾಗಿರುತ್ತಿದ್ರು. ಈ ಕಥೆ ಕೇಳಿದಾಗ ನಮ್ಮೆಲ್ಲರ ಹೃದಯ ತುಂಬಿ ಬರುತ್ತೆ. ದಾದಿಯವರ ಆ ನಮ್ರತೆಯನ್ನ ನೋಡಿ. ತಾವು ಇಡೀ ಯಜ್ಞದ ಇಷ್ಟು ದೊಡ್ಡ ಜವಾಬ್ದಾರಿ ಹೊಂದಿದ್ರೂ ಒಬ್ಬ ಯುವ ಸಹೋದರಿಯಿಂದ ಆಶೀರ್ವಾದ ಕೇಳುವುದು ಎಂದರೆ ಅದು ಕೇವಲ ಅಹಂಕಾರ ಶೂನ್ಯವಾದ ಸ್ಥಿತಿಯಿಂದ ಮಾತ್ರ ಸಾಧ್ಯ. ಇದೇ ಆಶೀರ್ವಾದ ಮತ್ತು ಹಸನ್ಮುಖಿ ಪಾಠವನ್ನ ಪ್ರಾಯೋಗಿಕ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬಹುದು ಅನ್ನೋದಕ್ಕೆ ನಾನೊಂದು ಸಣ್ಣ ಅನುಭವ ಹಂಚಿಕೊಳ್ಳ ಇಷ್ಟಪಡ್ತೀನಿ. ಖಂಡಿತ ಹೇಳಿ. ಕೆಲವು ದಿನಗಳ ಹಿಂದೆ ನನ್ನ ಕಚೇರಿಯಲ್ಲಿ ಒಂದು ಪ್ರಮುಖ ಪ್ರಾಜೆಕ್ಟ್ ವಿಚಾರವಾಗಿ ದೊಡ್ಡ ಮೀಟಿಂಗ್ ನಡೀತಿತ್ತು. ವಾತಾವರಣ ಬಹಳ ಬಿಗುವಾಗಿತ್ತು. ಎಲ್ರೂ ಒಬ್ರಿಗೊಬ್ರು ತಪ್ಪು ಹುಡುಕುತ್ತಾ ವಾದವಿವಾದ ಮಾಡುತ್ತಿದ್ರು. ಓ, ಅಂಥ ಸಮಯದಲ್ಲಿ ಬಾಳ ಒತ್ತಡ ಆಗುತ್ತೆ. ಹೌದು, ನನಗೂ ಬಹಳ ಒತ್ತಡ ಶುರುವಾಯಿತು. ಆ ಕ್ಷಣದಲ್ಲಿ ದಾದಿಯವರ ಈ ಮಾತು ನೆನಪಾಯ್ತು. ಇದು ಬಾಬಾರವರ ನಾಟಕ. ನನ್ನ ಕೆಲಸ ಕೇವಲ ನನ್ನ ಪಾತ್ರವನ್ನು ಅಕ್ಯುರೇಟಾಗಿ ಅಭಿನಯಿಸುವುದು ಮತ್ತು ಹಸನ್ಮುಖಿಯಾಗಿರುವುದು. ವಾವ್, ಸರಿಯಾದ ಸಮಯಕ್ಕೆ ನೆನ್ಪಾಯ್ತು. ನಾನು ತಕ್ಷಣ ನನ್ನ ಮಾನಸಿಕ ಸ್ಥಿತಿಯನ್ನ ಬದಲಾಯಿಸಿದೆ. ಕೋಪಗೊಂಡಿದ್ದ ಸಹೋದ್ಯೋಗಿಗಳಿಗೆ ಮನಸ್ಸಿನಲ್ಲೇ ಆಶೀರ್ವಾದ ನೀಡಲು ಶುರು ಮಾಡಿದೆ. ಮುಖದಲ್ಲಿ ಸಣ್ಣ ಮುಗುಳ್ನಗು ಇಟ್ಕೊಂಡು ಶಾಂತವಾಗಿ ಕುಳಿತೆ. ಆಮೇಲೇನಾಯ್ತು? ಆಶ್ಚರ್ಯ ಏನಂದ್ರೆ, ನನ್ನ ಆ ಶಾಂತ ಸ್ಥಿತಿ ಮತ್ತು ಆಂತರಿಕ ಆಶೀರ್ವಾದದ ಪ್ರಭಾವ ಇಡೀ ಕೊಠಡಿಯ ವಾತಾವರಣವನ್ನೇ ಬದಲಾಯಿಸಿತು. ಬಿಗುವಾಗಿದ್ದ ವಾತಾವರಣ ತಿಳಿಯಾಗಿ ಎಲ್ಲರೂ ಶಾಂತವಾಗಿ ಪರಿಹಾರದತ್ತ ಗಮನ ಹರಿಸಿದರು. ಎಂತಹ ಅದ್ಭುತವಾದ ಮತ್ತು ಪ್ರಾಯೋಗಿಕವಾದ ಅನುಭವ! ನಾವು ಆ ಪರಿಸ್ಥಿತಿಯ ಜೊತೆ ಅಂಟಿಕೊಳ್ಳದೆ ಕೇವಲ ಒಬ್ಬ ವೀಕ್ಷಕನಂತೆ, ಒಬ್ಬ ನಟನಂತೆ ಆ ನಾಟಕವನ್ನ ನೋಡಿದಾಗ ಬಿಕ್ಕಟ್ಟಿನ ಸಂದರ್ಭವೂ ಹಗುರವಾಗಿಬಿಡುತ್ತೆ. ದಾದಿಯವರ ಹೆಜ್ಜೆಗಳ ಗುರುತಿನ ಮೇಲೆ ನಡೆಯುವುದೇ ಅವರಿಗೆ ನಾವು ಸಲ್ಲಿಸುವ ನಿಜವಾದ ಶ್ರದ್ಧಾಂಜಲಿ. ಬನ್ನಿ, ಇಂದಿನ ಮಂಥನದಿಂದ ಸಿಕ್ಕ ಎಲ್ಲ ಜ್ಞಾನರತ್ನಗಳನ್ನ ಸ್ವಾಮಾನಗಳ ರೂಪದಲ್ಲಿ ನಮ್ಮದಾಗಿಸಿಕೊಳ್ಳೋಣ. ನಾನು ನಿರಂತರ ತಂದೆಯ ನೆನಪಿನ ಮೂಲಕ ಪಾಪಗಳನ್ನು ಭಸ್ಮ ಮಾಡಿ ಪುಣ್ಯಾತ್ಮನಾಗುವಂತಹ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ತಂದೆಗೆ ಪ್ರತಿಯೊಂದು ಮಾತನ್ನು ಸತ್ಯವಾಗಿ ತಿಳಿಸಿ ಶ್ರೀಮತದಂತೆ ನಡೆಯುವಂತಹ ಸಂಪೂರ್ಣ ಸ್ವಚ್ಛ ಹೃದಯದ ಆತ್ಮನಾಗಿದ್ದೇನೆ. ನಾನು ಸದಾ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂತಹ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಾನು ಪ್ರತಿ ಸೆಕೆಂಡ್ ಮತ್ತು ಪ್ರತಿ ಹೆಜ್ಜೆ ಶ್ರೀಮತದಂತೆ ಅಕ್ಯುರೇಟ್ ಆಗಿ ನಡೆಯುವಂತಹ ಹೀರೋ ಪಾತ್ರಧಾರಿ ಆತ್ಮನಾಗಿದ್ದೇನೆ. ನಾನು ಸದಾ ಏಕರಸ ಸಂಪನ್ನ ಸ್ಥಿತಿಯಲ್ಲಿ ಸ್ಥಿತರಾಗಿ ಪ್ರಾಲಬ್ಧ ಸ್ವರೂಪನಾಗುವಂತಹ ತಂದೆಯ ಸಮಾನ ಆತ್ಮನಾಗಿದ್ದೇನೆ.
ನಾನು ಬಾಪ್ತಾದಾರವರ ಶ್ರೀಮತದ ಆಧಾರದಿಂದ ನಿಶ್ಚಯದ ತಳಪಾಯವನ್ನು ಬಲಪಡಿಸಿಕೊಂಡಿರುವಂತಹ ನಿರ್ಭಯ ಮತ್ತು ನಿಶ್ಚಿಂತ ಆತ್ಮನಾಗಿದ್ದೇನೆ. ನಾನು ಕೇವಲ ಒಬ್ಬ ನಿರಾಕಾರ ತಂದೆಯನ್ನು ನೆನಪು ಮಾಡಿ ಸೆಕೆಂಡಿನಲ್ಲಿ ತಮೋಪ್ರಧಾನದಿಂದ ಸತೋಪ್ರಧಾನವಾಗುವಂತಹ ತೀವ್ರ ಪುರುಷಾರ್ಥಿ ಆತ್ಮನಾಗಿದ್ದೇನೆ. ನಾನು ದಾದಿ ಗುಲ್ಜಾರ್ಜಿಯವರಂತೆ ಪ್ರತಿ ಹೆಜ್ಜೆ ಶ್ರೀಮತದಂತೆ ನಡೆದು ಅಕ್ಯುರೇಟ್ ಪಾತ್ರ ಅಭಿನಯಿಸುವಂತಹ ಹೀರೋ ಪಾತ್ರಧಾರಿ ಆತ್ಮನಾಗಿದ್ದೇನೆ. ಬನ್ನಿ ಈಗ ಇನ್ಗೆಣ ಹೋಮ್ವರ್ಕ್ ನೋಡೋಣ. ನಾನು ತಂದೆಗೆ ಪ್ರತಿಯೊಂದು ಮಾತನ್ನು ಸತ್ಯವಾಗಿ ತಿಳಿಸುವಂತಹ ಸಂಪೂರ್ಣ ಸ್ವಚ್ಛ ಹೃದಯದ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ. ಇದರ ಜೊತೆಗೆ ಆಂತರಿಕವಾಗಿ ನಿಮ್ಮ ಪ್ರತಿಯೊಂದು ಸಂಕಲ್ಪ ಮತ್ತು ಕರ್ಮವನ್ನು ತಂದೆಯ ಮುಂದೆ ಪಾರದರ್ಶಕವಾಗಿಡುವ ಅಭ್ಯಾಸ ಮಾಡಿ. ನಿಶ್ಚಯ ಬುದ್ಧಿ ಮತ್ತು ನಿಶ್ಚಿಂತ ಆತ್ಮ ಎಂದು ಭಾವಿಸಿ. ಈ ಹಳೆ ಪ್ರಪಂಚದಲ್ಲಿ ಬರುವ ಮಾಯೆಯ ಪರೀಕ್ಷೆಗಳ ಸಾಗರವನ್ನು ದಾಟಲು ನಾನು ನಿಶ್ಚಿಂತನಾಗಿದ್ದೇನೆ ಎಂದು ತಿಳಿದುಕೊಂಡು ಇಂದಿನ ಎಲ್ಲಾ ಕರ್ಮಗಳನ್ನು ಮಾಡಿ. ಇಡೀ ದಿನ ಸತ್ಯತೆ ಮತ್ತು ಸ್ವಚ್ಛತೆ ಗುಣವನ್ನು ಧಾರಣೆ ಮಾಡಿ. ಕೇವಲ ಹೊರಗಿನ ಮಾತಿನಲ್ಲಿ ಮಾತ್ರವಲ್ಲದೆ ತಂದೆಯೊಂದಿಗೆ ಯಾವ ಮಾತನ್ನೂ ಮುಚ್ಚಿಡದೆ ಮನಸ್ಸಿನ ಸಂಕಲ್ಪಗಳಲ್ಲೂ ಈ ಸತ್ಯತೆಯ ಪ್ರಭಾವ ಇರುವಂತೆ ಗಮನಹರಿಸಿ. ಭವಿಷ್ಯದ ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆಯಲು ಸಂಪೂರ್ಣ ಪವಿತ್ರರಾಗುವ ಪುರುಷಾರ್ಥ ಮಾಡಿ. ಇದಕ್ಕಾಗಿ ಇಡೀ ದಿನ ಸತ್ಯಯುಗಿ ದೇವತಾಸ್ಥಿತಿಯನ್ನು ನೆನಪು ಮಾಡುತ್ತಾ ಯಾವುದೇ ರೀತಿಯ ಪಾಪಕರ್ಮಗಳು ಆಗದಂತೆ ವಿಶೇಷ ಗಮನವಿರಲಿ. ಕರ್ಮಕ್ಷೇತ್ರದಲ್ಲಿ ಮನ್ಮನಭವ ಎನ್ನುವ ಮಾತನ್ನು ಅರ್ಥಮಾಡಿಕೊಂಡು ದಿನವಿಡೀ ಕಮಲಪುಷ್ಪ ಸಮಾನರಾಗಿ ನಿಮ್ಮ ಕೈಕೆಳಸದಲ್ಲಿರಲಿ, ಆದರೆ ಬುದ್ಧಿಯೂ ತಂದೆಯ ಕಡೆಗಿರುವಂತೆ ಶ್ರೇಷ್ಠ ಕರ್ಮಗಳನ್ನು ಮಾಡಿ. ಇದು ಅಂತಿಮ ಸಮಯವಾಗಿರುವುದರಿಂದ ದೇಹ ಮತ್ತು ದೇಹಧಾರಿಗಳಿಂದ ಬುದ್ಧಿಯೋಗವನ್ನು ತೆಗೆದು ಉಪರತಿ ಅಥವಾ ವೈರಾಗ್ಯವಿರಲಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಒಬ್ಬ ತಂದೆಯ ನೆನಪಿನ ಮೂಲಕ ಶ್ರೇಷ್ಠ ಪುಣ್ಯವನ್ನು ಜಮಾ ಮಾಡಿಕೊಳ್ಳುವುದರಲ್ಲಿ ಸಫಲ ಮಾಡಿಕೊಳ್ಳಿ. ದಿನವಿಡೀ ಟ್ರಾಫಿಕ್ ಕಂಟ್ರೋಲ್ ಸಮಯದಲ್ಲಿ ಸದಾ ಏಕರಸ ಸಂಪನ್ನ ಸ್ಥಿತಿಯನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಕರ್ಮಕ್ಷೇತ್ರದಲ್ಲಿ ಬಾಬ್ದಾದಾರವರ ಕೈಯಲ್ಲಿ ಬುದ್ಧಿಯೆಂಬ ಕೈಯಿಟ್ಟು ಪರೀಕ್ಷೆಗಳಲ್ಲಿ ಅಲುಗಾಡದಿರುವ ಅಭ್ಯಾಸ ಮಾಡಿ. ಏಕರಸ ಸ್ಥಿತಿಯಲ್ಲಿ ಕೇವಲ ಒಬ್ಬ ತಂದೆಯ ನಿರಂತರ ನೆನಪಿನಲ್ಲಿ ಇರುವುದರ ಮೂಲಕ ಮಾಯೆಯನ್ನು ಮತ್ತು ಪಾಪಕರ್ಮಗಳನ್ನು ಎದುರಿಸುವ ಬಲವನ್ನು ಜಮಾ ಮಾಡಿಕೊಳ್ಳಿ. ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.